ನಾನು KCA ಮೆಂಬರು, ಸೆಕ್ರೆಟರಿ ನನ್ನ ಚೈಲ್ಡ್ಹುಡ್ ಫ್ರೆಂಡು, ಅಲ್ಲಿರೋರೆಲ್ಲ ಬೇಕಾದವರು. ನಾನು ಬೆಂಗಳೂರು ಮಿನಿಸ್ಟ್ರು, ಏರ್ಪೋರ್ಟ್ಗೂ ಹೋಗಿದ್ದೀನಿ, ಸ್ಟೇಡಿಯಂಗೂ ಹೋಗಿದ್ದೀನಿ, ಕನ್ನಡ ಬಾವುಟನೂ ಹಿಡ್ದಿದ್ದೀನಿ, ಅವ್ರಿಗೆ ವಿಶ್ಯೂ ಮಾಡಿದ್ದೀನಿ, ಆ ಕಪ್ಗೆ ಮುತ್ತು ಕೊಟ್ಟಿದ್ದೀನಿ. ಸೊ ಐ ಹ್ಯಾವ್ ಡನ್ ಮೈ ಜಾಬ್. ಏನಾರು ಹೆಚ್ಚು ಕಮ್ಮಿ ಆಯಿತು, ಆಕ್ಸಿಡೆಂಟ್ ಆಗಿದೆ, ಬೇರೆ ಬೇರೆ ರಾಜ್ಯದಲ್ಲಿ ಏನೇನಾಗಿದೆ ಅಂತೇಳಿ. ಕ್ರಿಕೆಟ್ ಅಭಿಮಾನಿ ಆಯಿತಾ, ಬೇರೆ ರಾಜ್ಯದಲ್ಲಿ ಏನೇನಾಗಿದೆ ಅಂತೇಳಿ ಎಲ್ಲ ಬೇಕಾದ್ರೆ ಪಟ್ಟಿ ಬೇಕಾದ್ರೆ ಎಲ್ಲ ಓದ್ತೀನಿ. ನಿಮ್ಮ ಪಾರ್ಟಿಯವರೆಲ್ಲ ಏನೇನು ಟ್ವೀಟ್ ಮಾಡಿದ್ರು, ನಾಲಾಯಕ್ ಹೋಮ್ ಮಿನಿಸ್ಟರ್ ಅಂತ ಕೂಡ ನೀವು ಪರ್ಮಿಷನ್ ಕೊಟ್ಟಿಲ್ಲ ಪ್ರೊಸಿಷನ್ಗೆ ಅಂತ ಹೇಳಿದ್ದು ಕೂಡ ಇದೆ. ಸೊ ಅದರಿಂದ ಬೇಕಾದ್ರೆ ನಾನು ನಿಮ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಹೇಳಿ, ಚೇಡಿಸಿ ಹೇಳಕ್ಕೆ ಇಲ್ಲಿ ನನ್ನ ಹತ್ರ ಕೂಡ ವಿದ್ಯೆಗಳೆಲ್ಲ ಇದೆ. ನಾನು ಅಸಾಧ್ಯರು ನಮ್ಮ ನಿಮ್ ಗರಡಿಲ್ ಬೆಳಿಲ್ಲ ಅಂತಂದ್ರೆ ನಾನು ಈ ಪರಮೇಶ್ವರ್ ಗರಡಿಲ್ಲ ಬೆಳೆದಿದ್ದೀನಿ. ನಾನು ಸ್ವಲ್ಪ ಇಲ್ಲ RSS ಚಡ್ಡಿ ಹಾಕಿದ್ದೀನಿ ಅಂದ್ರಲ್ಲ ಒಂದ್ಸರಿ. ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಧ್ಯಕ್ಷ ಹಿಂದೂ ಭೂಮಿ ಸುಗಮ್ ವರ್ಧಿತೋಹಂ ಮಹಾಮಂಗಲೆ. ನಾನು ಅವೆಲ್ಲ ಚರ್ಚೆ ಬೇಡ. ಅದನ್ನ ಕರ್ನಾಟಕ ರಾಜ್ಯ ಕ್ರಿಕೆಟ್ ಅಭಿಮಾನಿಗಳು ಬೇರೆ ಬೇರೆ ರಾಜ್ಯದಲ್ಲಿ ಬೇಕಾದಷ್ಟು ಇಂಥದ್ದೆಲ್ಲ ಆಗಿದೆ. ಕರ್ನಾಟಕ ಸರ್ಕಾರ ಏನು ಮಾಡಬೇಕು, ನಾನು ಪೊಲೀಸವ್ರನ್ನೂ ಬ್ಲೇಮ್ ಮಾಡ್ಲಿಕ್ಕೆ ನಾನು ತಯಾರಿಲ್ಲ. ಸರ್ಕಾರನು ಎಲ್ಲ ಬೇರೆ ಬೇರೆ ರಾಜ್ಯದಲ್ಲಿ ಕುಂಭಮೇಳ ಇಂದ ಹಿಡಿದು ಬೇರೆ ಬೇರೆ ರಾಜ್ಯದಲ್ಲಿ ಏನೇನಾಗಿದೆ ಎಲ್ಲರದ್ದು ಕೂಡ ಹಂಗಾರೆ ಅವರೆಲ್ಲ ಗೌರ್ಮೆಂಟ್ ರೆಸ್ಪಾನ್ಸಿಬಿಲಿಟಿ ತಗೊಬಿಟ್ಟಿದ್ರ ಇಲ್ಲ. ಅಟ್ಲೀಸ್ಟ್ ಯು ಶುಡ್ ಬಿ ವೆರಿ ಪ್ರೌಡ್. ಈ ಸರ್ಕಾರ ಕೂಡಲೇ ಕ್ರಮ ಕೈಗೊಂಡು, ಪಾಪ ಆಫೀಸರ್ಸ್ ಮೇಲೂ ಕ್ರಮ ಕೈಗೊಂಡಿದ್ದೀವಿ, ರಾಜಕೀಯದಲ್ಲೂ ಕ್ರಮ ಕೈಗೊಂಡಿದ್ದೀವಿ, ರಾಜ್ಯ ಜನತೆಗೆ ಸಂದೇಶ ಕಟ್ಟಿದ್ದೀವಿ, ಈ ದೊಡ್ಡ ಐತಿಹಾಸಿಕ ತೀರ್ಮಾನ ತೆಗೆದುಕೊಂಡಿದ್ದೀವಿ. ನೋಡಿ ಗುಜರಾತ್ ಚೀಫ್ ಮಿನಿಸ್ಟರ್ ಇವೆಲ್ಲ ಇದೆ ಬಿಡಿ, ಈಗೆಲ್ಲ ಚರ್ಚೆ ಮಾಡೋದು ಬೇಡ. ಏನಿವೆ ನೀವೇನು ಹೇಳಬೇಕು ಹೇಳಿ, ಮಿಕ್ಕಿದ ಹೋಮ್ ಮಿನಿಸ್ಟರ್ ಮಾತಾಡ್ತಾರೆ. ಚರ್ಚೆ ಮಾಡೋಣ ಅಂದ್ರೆ ಇನ್ನು ನಾನು ರೆಡಿ ಇದ್ದೀನಿ. ಓಯ್ ಅಧ್ಯಕ್ಷರೇ, ಈಗ ಮುಖ್ಯಮಂತ್ರಿ ಹೋಗಿದ್ದು PM ಹೋಗಿದ್ರು ಅಂತ ಎಲ್ಲ ಹೇಳಿದ್ರಿ, ಅಲ್ಲೇನ ಪ್ರಾಬ್ಲಮ್ ಆಗಿದೆಯಾ? ಏನೂ ಆಗಿಲ್ಲ. ನಿಮ್ಮ ಕ್ರಿಕೆಟ್ ಅವಾರ್ಡ್ ಕೊಡೋಕ್ಕೆ, ಆ ಟ್ರೋಫಿ ಕೊಡೋಕ್ಕೆ ಎಲ್ಲ CM ಹೋಗಿದ್ರು, PM ಹೋಗಿದ್ರು, ಏನು ಗಲಾಟೆ ಆಗಿಲ್ಲ, ಅಲ್ಲಿ ಸಮಸ್ಯೆನೇ ಆಗಿಲ್ಲ. ಆಗಿಲ್ಲ. ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕಾಗಿರೋದು, ರಾಜ್ಯದ ಮುಖ್ಯಮಂತ್ರಿ ಎಷ್ಟು ಆಕ್ಟಿವ್ ಆಗಿದ್ದಾರೆ ಅನ್ನೋದಕ್ಕೆ ಇಲ್ಲಿ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಒಂದು ಆರ್ಟಿಕಲ್ ಬಂದಿದೆ. ಡೆತ್ಸ್ ಅಟ್ 3:50 PM. I got the information at 5:45 PM. ಇದು CM ಅವ್ರದ್ದು. ಒಬ್ಬ ರಾಜ್ಯದ ಮುಖ್ಯಮಂತ್ರಿ ರೀ, ಕ್ಷಣಕ್ಕೂ ನಿಮಿಷಕ್ಕಲ್ಲ, ಕ್ಷಣಕ್ಕೂ ಮಾಹಿತಿ ಬರ್ತಾ ಇರ್ತದೆ. ಕ್ಷಣಕ್ಕೂ ಪಾಪ ಅವ್ರು ಯಾರೋ ಪೊಲೀಸ್ ಅವ್ರನ್ನ ಹಿಡ್ಕೊಂಡು ರುಬ್ಬಾಕಿ ಅವ್ರನ್ನ ಸಸ್ಪೆಂಡ್ ಮಾಡಾಕ್ತೀರಿ, ಈಗ ಮತ್ತೆ ರಿಟೈನ್ ಮಾಡಿದ್ರಿ. ಹಂಗಾರೆ ತಪ್ಪಿತಸ್ಥರು ಯಾರು? ಅವ್ರು ರಿಟೈನ್ ಆದರೆ ತಪ್ಪಿತಸ್ಥರು ನೀವೇ ಆಗ್ಬೇಕು, ಸರ್ಕಾರನೇ ಆಗಬೇಕು, ಪೊಲೀಸವ್ರಲ್ಲ ಅಂತ ಆಯ್ತಲ್ಲ. ಅಮಾಯಕ ಪೊಲೀಸರ ಮೇಲೆ ಪಾಪ ಕಷ್ಟ ಬಿದ್ದು ಸೇವ್ ಮಾಡಕ್ಕೆ ಹೋದವ್ರು ಅವರು. ನೀವಾಗಿದ್ದೀರ. ನಾನು ಈ ರಾಜ್ಯದ ಮುಖ್ಯಮಂತ್ರಿ ಕೇಳಕ್ಕೆ ಇಷ್ಟಪಡ್ತೀನಿ, ಇಷ್ಟೆಲ್ಲ ಅನಾಹುತ ಆದಮೇಲೂ ಕೂಡ ನೀವು 11 ಜನ ಸತ್ತ ಮೇಲೂ ಕೂಡ ಹೆಂಗೆ ನೀವು ಕಾರ್ಯಕ್ರಮನ ಮಾಡಿದ್ರಿ? ಹೆಂಗೆ ವಿಧಾನಸೌಧದ ಸ್ಟೆಪ್ ಕೂತ್ಕೊಂಡು ಈ 11 ಜನ ಸತ್ತಿದ್ರು ಕೂಡ ನೀವು ಹೆಂಗೆ ಕಾರ್ಯಕ್ರಮ ಮಾಡೋಕ್ಕೆ ಮನಸ್ಸು ಬಂತು ನಿಮಗೆ? ಅಷ್ಟಾದ ಮೇಲೂ ಕೂಡ ನೀವು ಇದಾದ್ಮೇಲೆ ಸ್ಟೇಡಿಯಂಗೆ ಹೋಗಿ ಅಲ್ಲಿ ಕಾರ್ಯಕ್ರಮ ಮಾಡಿದ್ರಿ. 11 ಜನ ಸತ್ತು ಮುಗಿದ ಮೇಲೆ ಅವರೆಲ್ಲ ಆಸ್ಪತ್ರೆಯಲ್ಲಿ ಚಿಂತಾಜನಕ ಸ್ಥಿತಿ, ಅಳ್ತಾ ಇರೋದು, ಗೋಳಾಟ, ನರಳಾಟ, ಇದೆಲ್ಲದ್ರ ಮದ್ದು. ಇನ್ನೊಬ್ಬರು CM ಅವರು ದೋಸೆ ತಿನ್ನಕ್ಕೆ ಯಾವ ಜನಾರ್ದನ ಹೋದ್ರು. ವಾಟ್ ಈಸ್ ದಿಸ್? ಕರುಣೆ ಇಲ್ಲದ ಸರ್ಕಾರ ಅಂತ ಅದಕ್ಕೆ ನಾನು ಹೇಳಿದ್ದು. ಕರುಣೆ ಆದ್ರೂ ಬೇಕಲ್ಲ. ಪರಮೇಶ್ವರು ಎಲ್ಲ ಮುಚ್ಚಿಟ್ಬಿಟ್ರು. ಈ ಕೋಳಿನ ಮಂಕ್ರಿಯಲ್ಲಿ ಮುಚ್ತಾರೆ ಅಂತಾರೆ ಹಳ್ಳಿಗಳ ಕಡೆ, ಹಂಗೆ ಮುಚ್ಚಿಟ್ಬಿಟ್ರಿ ನೀವೆಲ್ಲ. ಇವು ಹೇಳ್ಬೇಕಾಯ್ತು. ನೋಡಿ ತಪ್ಪು ಅಂತ ನಾನು ಅವತ್ತೇ ಹೇಳಿದೆ. ನಾನು ನೋಡಿ ಇಷ್ಟೆಲ್ಲ ಆಗಿದೆ, ಅವ್ರ ಮೇಲೆ ಕ್ರಮ ಆಗಿದೆ, ಅದೆಲ್ಲ ಬಿಟ್ಬಿಡಿ. ನನಗೆ ಪರಮೇಶ್ವರ್ ಅವ್ರ ಮೇಲೆ ವಿಶ್ವಾಸ ಇದೆ ಅಂತ ನಾನು ತಿಳ್ಕೊಂಡಿದ್ದೀನಿ. DK ಶಿವಕುಮಾರ್ ಅವ್ರದ್ದು ಸ್ವಲ್ಪ ಕಲ್ಲುರಿದೆ, ಅವರೇ ಹೇಳ್ಬಿಟ್ಟವ್ರು, ನನ್ನ ಹೊರಟ ಅದು ಇದು ಅಂತ ಹೇಳ್ಬಿಟ್ಟವ್ರು. ಒಂದ್ಸರಿ ಅವರು ಅವ್ರ ತಂದೆ ತಾಯಿ ಬದುಕಿದ್ದಾರೆ, ಅವ್ರ ಆತ್ಮಕ್ಕಾದ್ರೂ ಶಾಂತಿ ಸಿಗಲಿ. ಒಂದ್ಸರಿ ಸರ್ಕಾರದಿಂದ ತಪ್ಪಾಗಿದೆ ಕ್ಷಮಿಸ್ಬಿಡಿ ಅಂತ ಹೇಳಿದ್ರೆ ಅವ್ರ ಆತ್ಮಕ್ಕಾದ್ರೂ ಶಾಂತಿ ಸಿಗ್ತಾ ಇತ್ತು. ಇಲ್ಲಿ ಅದೂ ಆಗಿಲ್ಲ. ಇಡೀ ಇಲ್ಲಿ ಮಿಸ್ಟೇಕ್ ಆಗಿರೋ ಅಂಥದ್ದು ಸರ್ಕಾರದ್ದು. ಇದು ಸರ್ಕಾರದ್ದು. ಇಲ್ಲಿ ಮಿಸ್ಟೇಕ್ ಮಾಡೋದು RCBಯಲ್ಲಿ ಅಮಾಯಕ ಏನು ಮಕ್ಕಳು ಸತ್ತಿದ್ದಾರೆ, ತಮ್ಮ ತಪ್ಪಿಲ್ಲದ ಒಂದು ಕಾರಣಕ್ಕೋಸ್ಕರ ಸತ್ತಿದ್ದಾರೆ.
ಅದು ಸರ್ಕಾರದ ನೇರವಾಗಿ ತಪ್ಪು, ಪೊಲೀಸವ್ರದ್ದಲ್ಲ ತಪ್ಪು. ಕರೆದವ್ರು ನೀವು ಅಲ್ಲೇ ಹೇಳ್ಬಿಟ್ಟಿದಾರಲ್ಲ, ಕೋರ್ಟಲ್ಲೇ ಎಲ್ಲ ಹೇಳ್ಬಿಟ್ಟಿದ್ದಾರೆ. ಯಾರೋ RCB ಅವರು ಹೇಳಿದ್ದಾರೆ, KSE ಅವರು ಹೇಳ್ಬಿಟ್ಟಿದ್ದಾರೆ. ಅವ್ರು ಎಷ್ಟು ನೀಟಾಗಿ ಹೇಳಿದ್ದಾರೆ ಅಂದರೆ, ನಮ್ಮ ಮೇಲೆ ತಪ್ಪು ಹಾಕೋದಕ್ಕೋಸ್ಕರ ಗೌರ್ಮೆಂಟ್ ನಮ್ಮ ಮೇಲೆ ಕೇಸ್ ಹಾಕಿದ್ದಾರೆ ಅಂತಲೇ ಕೋರ್ಟ್ಗೆ ಅಫಿಡವಿಟ್ ಹಾಕ್ಬಿಟ್ಟಿದ್ದಾರೆ. ಇಲ್ಲಿ ಈ ಅಮಾಯಕರ ಒಂದು ಸಾವಾಗಿದೆ. ಆಗಿದ್ರೂ ಕೂಡ ನೀವು ಇದುವರೆಗೂ ನೀವು ಬಾಯಲ್ಲಿ ಒಂದು ಸರಿನೂ ಕೂಡ ತಪ್ಪಾಗಿದೆ ಸರ್ಕಾರದಿಂದ ಅಂತ ಬರಲೇ ಇಲ್ಲ. ನಿಮ್ಮ ಬಾಯಲ್ಲಿ ಬರಬೇಕಾಯ್ತು. ಏನೈತೆ ಇದರಲ್ಲಿ? ತಪ್ಪು ಅಂತ ಒಪ್ಕೊಬೇಕಾಯ್ತು. ಪೊಲೀಸವ್ರ ಮೇಲೆ ತನಿಖೆ ಮೇಲೆ ಆ ಕುನ್ನಾ ಆಯೋಗದಲ್ಲಿ ಕೊಟ್ಟಿದ್ದಾರೆ, ಕುನ್ನಾ ಆಯೋಗದ ರಿಪೋರ್ಟಲ್ಲಿ ಆ ಮನುಷ್ಯ ಎಷ್ಟು ನೀಟಾಗಿ ಬರೆದಿದ್ದಾನೆ ಅಂತಂದರೆ, ಜಸ್ಟಿಸ್ ಜಾನ್ ಮೈಕಲ್ ಕುನ್ನಾ ಅದರಲ್ಲಿ ಬರೆದಿದ್ದಾರೆ. ಅವರು ಪೊಲೀಸ್ ಕಮಿಷನರೇ ಎಲ್ಲ ಮಾಡಿದ್ದು ಅಂತ ಬರೆದಿದ್ದಾರೆ. ಸೆಕ್ಷನ್ ಹಾಕಿದ್ದಾರೆ ಅದರಲ್ಲಿ, ಇಂಥ 13 ಏನೋ ಹಾಕಿದ್ದಾರೆ ಸೆಕ್ಷನ್. ಅದ್ರ ಪ್ರಕಾರ ಪೊಲೀಸ್ ಈಸ್ ಫೇಲ್, ಕಮಿಷನರ್ ಈಸ್ ಫೇಲ್. ಅವ್ರಿಗೆ ಪವರ್ಸ್ ಇತ್ತು, ಆ ಪವರ್ನ ಯೂಸ್ ಮಾಡೋದರಲ್ಲಿ ಫೇಲ್ ಆಗಿದ್ದಾರೆ ಅಂತೇಳಿ ಪೊಲೀಸ್ ಕಮಿಷನರ್ಗೆ ಇಟ್ಬಿಟ್ರಿ ನಾಮ, ತಿರುಪ್ತಿ ನಾಮ ಇಟ್ಬಿಟ್ಟು ಸಸ್ಪೆಂಡ್ ಮಾಡಿಬಿಟ್ರಿ ಅವ್ರನ್ನ. ತಪ್ಪು ಮಾಡಿದವ್ರು ನೀವು. ಪರ್ಮಿಷನ್ ಇಲ್ಲ ಅಂದರೆ 5 ನಿಮಿಷ ಸಸ್ಪೆಂಡ್ ಮಾಡ್ಬೋದಾಯ್ತು. ಇಷ್ಟು ಮಾಡಿದ್ರೂ ಕೂಡ ನೀವು ಏನೂ ಮಾಡದೆ ಇವತ್ತು ಸರ್ಕಾರ ಒಂದು ರೀತಿ ಅಪರಾಧಿ ಸ್ಥಾನದಲ್ಲಿದೆ ಅಂತ ಅನಿಸುತ್ತೆ ನನಗೆ. ಅಪರಾಧಿ ಸ್ಥಾನದಲ್ಲಿದೆ. ತಪ್ಪು ಮಾಡಿದ್ದೀರಾ. ಈಗಲೂ ಕೂಡ ಒಂದು ಬಾರಿ ನಮ್ಮ ಸರ್ಕಾರದಿಂದ ತಪ್ಪಾಗಿದೆ ಅಂತ ಕೇಳಿ ಅಟ್ಲೀಸ್ಟ್ ಒಂದು ಬೆಲೆನಾದರೂ ಬರ್ತೈತೆ. ಇಲ್ಲೆಲ್ಲ ಚರ್ಚೆ ಆಗಿದ್ದಕ್ಕೆ ಒಂದು ಗೌರವ ಆದ್ರೂ ಬರ್ತೈತೆ. ಇಲ್ಲ ಅಂದರೆ ಈ ಕಳಂಕ ಹಂಗೆ ಉಳಿದೋಗ್ತೈತೆ. ತನಿಖೆ ಮಾಡೋದು, ನೀವೆಲ್ಲ ರಿಪೋರ್ಟ್ ಆಗೋದು, ಅದನ್ನು ನಾವು ಮಾತಾಡಿದ್ದೀರಿ. ನಾವು ಏನೇನು ಹೇಳಬೇಕೋ ಎಲ್ಲ ಹೇಳ್ಬಿಟ್ಟಿದ್ದೀರಿ. ಒಂಥರ ಇದು ನಾವು ಹೇಳಿದ್ದೀನಿ, ಇದು ಒಂಥರ ಸರ್ಕಾರದ ಪ್ರಾಯೋಜಿತ ಕೊಲೆನೇ ಅಂತ ಹೇಳಿದ್ದೀನಿ ನಾನು. ಆಚೆ ಅಲ್ಲ, ಸರ್ಕಾರದ ಪ್ರಾಯೋಜಿತನೇ ಅಂತ ಹೇಳಿದ್ದೀನಿ. ಸರ್ ಪೂರ್ತಿ ನಮ್ಗೆ ಅದನ್ನು ಕ್ಲಾರಿಫಿಕೇಶನ್ ಮಾಡ್ತಾರೆ ನೋಡಿ, ಪೂರ್ತಿ. ಆದರೆ ಕ್ಷಮಾಪಣೆ ಕೇಳಕ್ಕೆ ಇವತ್ತು ಒಂದು ಅವಕಾಶ ಇದೆ, ದಯವಿಟ್ಟು ಮಾಡಿ ಅನ್ನೋ ಒಂದು ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ. ಈ ತಪ್ಪು ನೇರವಾಗಿ ಸರ್ಕಾರ ಈ ತಪ್ಪನ್ನು ಒಪ್ಕೊಬೇಕು ಅನ್ನೋ ಒಂದು ಆಗ್ರಹವನ್ನು ಮಾಡ್ತಾ ಇದ್ದೀನಿ.